ಡಿಸೆಂಬರ್ 2ಕ್ಕೆ ಕಲ್ಪತರು ನಾಡು ತುಮಕೂರಿಗೆ ಸಿಎಂ ಭೇಟಿಯನ್ನ ಕೊಡಲಿದ್ದಾರೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಡಿಸೆಂಬರ್ 2ಕ್ಕೆ ಕಲ್ಪತರು ನಾಡು ತುಮಕೂರಿಗೆ ಸಿಎಂ ಭೇಟಿ ನೀಡಲಿದ್ದಾರೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ. ತುಮಕೂರಲ್ಲಿ ಡಿಸೆಂಬರ್ 2ರಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಸಿಎಂ. ಕಾರ್ಯಕ್ರಮದಲ್ಲಿ 1.5 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. 938 ಕೋಟಿ ರೂಪಾಯಿ ವೆಚ್ಚದ ಸುಮಾರು 825 ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಲಿದೆ. ತುಮಕೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು. ಡಿಸೆಂಬರ್ 2ಕ್ಕೆ ಸಿಎಂ ಭೇಟಿಯನ್ನ ಕೊಡಲಿದ್ದಾರೆ. ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಮಾರು 938 ಕೋಟಿ ರೂಪಾಯಿ ವೆಚ್ಚದ 825 ಕಾಮಗಾರಿಗಳಿಗೆ ಅಂದು ಶಂಕುಸ್ಥಾಪನೆ ನೆರವೇರಲಿದೆ. 95.22 ಕೋಟಿ ವೆಚ್ಚದ 66 ನೂತನ ಕಾಮಗಾರಿಗಳ ಉದ್ಘಾಟನೆ ಕೂಡ ಅಂದು ಇರುವಂತದ್ದು. 1.5 ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ಇದಾಗಿದೆ. ಸಲಕರಣೆ ಮತ್ತು ಧನ ಸಹಾಯ ಚೆಕ್ ವಿತರಿಸುವ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿದೆ. ಅದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವರ ಪಕ್ಷದ ಶಾಸಕರಿಗೆ 50 ಕೋಟಿ ಕೊಟ್ಟರೆ, ನಾವು ಯಾರು ಅಪೋಸಿಷನ್ ಅಲ್ಲಿದ್ದೋ ಆ ಸಂದರ್ಭದಲ್ಲಿ ನಮಗೆಲ್ಲ 10 ಕೋಟಿ 15 ಕೋಟಿ ಕೊಡ್ತಾ ಇದ್ರು. ಕೆಲವರಿಗೆ ಕೊಡಲೇ ಇಲ್ಲ. ಈ ಬಾರಿ ನಾವು ನಮ್ಮ ಶಾಸಕರಿಗೆ 25 ಕೋಟಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ಶಾಸಕರಿಗೂ ಕೂಡ 10-15 ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದ್ದರಿಂದ ಯಾರೂ ಅವರೇನು ಆತಂಕ ಪಡೋದು ಅಗತ್ಯ ಇಲ್ಲ. ಬರುವಂಥ ದಿವಸದಲ್ಲಿ ಅವರಿಗೂ ಕೂಡ 10-15 ಕೋಟಿ ಹಣವನ್ನು ಕೊಡ್ತೇವೆ ಅಂತೇಳಿ ನಾನು ಅಧಿಕೃತವಾಗಿ ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಅಲ್ಲ, ಈಗ ಕೊಡ್ತಾ ಇರೋದು ನಮ್ಮವರಿಗೂ ಕೊಡ್ತಾ ಇರೋದು ಈಗಲೇ. ಆದ್ದರಿಂದ ಅವ್ರಿಗೆ ಆತಂಕ ಬೇಕಾಗಿಲ್ಲ. ಅದರ ಜವಾಬ್ದಾರಿ ನಾನು ರಾಜಣ್ಣ ಅವ್ರು ತಗೊಳ್ತೇವೆ. ಯಾಕೆಂದರೆ ಈಗಾಗಲೇ ನಿನ್ನೆ ಕೂಡ ನಾವು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಹಾಗಾಗಿ ತೀರ್ಮಾನ ಮಾಡಿದ್ದೇವೆ 10 ಕೋಟಿ 15 ಕೋಟಿ. ಯಾಕೆಂದರೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಆಗೋದು. ಯಾರು ಒಂದು ಬರೀ ಕಾಂಗ್ರೆಸ್ ಕ್ಷೇತ್ರ ಆದರೆ ರಾಜ್ಯದ ಅಭಿವೃದ್ಧಿ ಹಂಗಾಗೋದಿಲ್ಲ. ಅದರಿಂದ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆದರೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅದನ್ನು ನಾವು ಅವರಿಗೆ ಕೂಡ ಕೊಡ್ತೇವೆ. ಯಾರು ನಮ್ಮ ಶಾಸಕರು ತುಮಕೂರಿನವರಿದ್ದಾರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ತೋರಿಸುವ ಅಗತ್ಯ ಇಲ್ಲ. ಯಾಕೆಂದರೆ ನಾನು ಅವ್ರಿಗೆ ಮನವಿ ಮಾಡಿಕೊಳ್ತೇನೆ. ವೈಯಕ್ತಿಕವಾಗಿ ನಾನು ರಾಜಣ್ಣವರು ನಾವು ಮನವಿ ಮಾಡ್ತೇವೆ. ಮಾನ್ಯ ಸೋಮಣ್ಣವ್ರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ. ನಾವು ಅವರಿಗೂ ಕೂಡ ಶಾಸಕರಿಗೆ ಹಣವನ್ನು ಕೊಡ್ತೇವೆ. ಆ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸರಿಸಮನಾಗಿ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇದ್ದಾರೆ ಅವ್ರ ಕ್ಷೇತ್ರದಲ್ಲೂ ಕಾಮಗಾರಿಗಳು ಇದ್ದಾವೆ, ಫಲಾನುಭವಿಗಳು ಇದ್ದಾರೆ. ಯಾಕೆಂದರೆ 1.5 ಲಕ್ಷದಲ್ಲಿ ನಾವು ಬರೀ ನಮ್ಮ ಕಾಂಗ್ರೆಸ್ಸಿನ ಶಾಸಕರಿರೋ ಕಡೆ ಮಾತ್ರ ಫಲಾನುಭವಿಗಳನ್ನ ಆಯ್ಕೆ ಮಾಡಿಲ್ಲ. ಇದು ಎಲ್ಲ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ 11 ಕ್ಷೇತ್ರದಲ್ಲೂ ಕೂಡ ಆಯ್ಕೆ ಮಾಡಿದ್ದಾರೆ. ಹೌದು, ಅದು ನಾವು ಹಿಂದೆನೂ ಕೂಡ ಅವ್ರ ಸರ್ಕಾರದಲ್ಲೂ ಕೂಡ ಏನು ಕೊಟ್ಟಿಲ್ಲ. ಅದು ಈಗಲೂ ಅವರು ಅದೇ ಹೇಳ್ತಾರೆ. ನೈತಿಕತೆ ಇದರಲ್ಲಿ ಪ್ರಶ್ನೆ ಇಲ್ಲ. ಅಭಿವೃದ್ಧಿಯ ದೃಷ್ಟಿಯಿಂದ ಹಣ ನಾವು ಹೇಗೆ ಹಂಚಬೇಕು, ಎಲ್ಲೆಲ್ಲಿ ಹಂಚಬೇಕು ಅದನ್ನು ನೋಡಿಕೊಂಡು ಕೊಡ್ತೀವಿ. ಮೆಟ್ರೋದು DPR ನಡೀತಾ ಇದೆ. ಸುಮಾರು 2-2.5 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಹೈದರಾಬಾದ್ ಕಂಪನಿಗೆ ಕೊಟ್ಟು ಮಾಡ್ತಾ ಇದ್ದಾರೆ ಅವರು. ಈಗಾಗಲೇ 1.5 ತಿಂಗಳಿಂದನೂ